ಸರ್ ಒಂದು ಪುನರಚನೆ ಪ್ರಸ್ತಾಪಗಳು ಇದೆಯಾ? ಒಂದು ನೀವು ಕೂಡ ಆಕಾಂಕ್ಷಿ ಆಗಿದ್ರೆ, ಪ್ರಬಲ ಆಕಾಂಕ್ಷಿ ನೋಡ್ರಿ, ಅದ್ರ ಬಗ್ಗೆ ಅದು ಇವತ್ತು ಸಚಿವ ಸಂಪುಟ ವಿಸ್ತರಣೆ ಅಥವಾ ಬದಲಾವಣೆ ಹೊಸದಾಗಿ ಮಾಡಬೇಕು ಅನ್ನೋದು ಇದೆ, ನಮ್ಮ ಹೈಕಮಾಂಡ್ಗೆ ಬಿಟ್ಟಂತದ್ದು ವಿಷಯ ಇದೆ, ಅದು ಪ್ರಸ್ತಾವನೆ ಇದೆ. ಅನೇಕ ಜನ ಕೇಳ್ತಾ ಇದೀವಿ, ನಾವು ಆಗ್ಬೇಕಲ್ಲಪ್ಪ, ನಾವು ಈ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಏನು ಅಧಿಕಾರ ಬರ್ತಾ ಹೋಗ್ತಾವೆ, ಇವೇನು ಶಾಶ್ವತ ಅಲ್ಲ. ಆದ್ರೆ ಎಲ್ಲರಿಗೂ ಒಂದು ಆಸೆ ಅನ್ನೋದು ಇರೋದಲ್ಲ, ಸಹಜವಾಗಿ ಆ ರೀತಿಯಲ್ಲಿ ನನಗೂ ಕೂಡ ಆಸೆ ಇದೆ. ನಾನು ಕೂಡ ಒಬ್ಬ ಬಹಳ ಗಟ್ಟಿ ಆಕಾಂಕ್ಷಿ ಮತ್ತು ವಿಶ್ವಾಸ ಕೂಡ ಇದೆ ನಮ್ಮ ಹೈಕಮಾಂಡ್ ಮೇಲೆ, ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ, ನಮ್ಮ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಮೇಲೆ ವಿಶ್ವಾಸ ಇದೆ. ಖಂಡಿತವಾಗಿ ಸರಿ ಅವಕಾಶ ಕೊಡ್ತಾರ. ಪೂರಕ ಬೆಳವಣಿಗೆಗಳು ಏನು, ನಾನು ಯಾರ ಹತ್ರನೂ ಹೋಗೋ ಮನುಷ್ಯ ಅಲ್ಲ. ಇದ್ದ ದೇವರಲ್ಲಿ ಯಾವ್ದಾರ ಆ ದೇವರನ್ನ ಹಿಡ್ಕೊಂಡು ಹೊಂಟ್ರೆ ಸಾಕು. ಹೆಸರು ತೊಳಕ್ ಹೋಗೋದಿಲ್ಲ, ಅವ್ರ ಬಗ್ಗೆ ನಾವು ಮಾತಾಡಕ್ ಹೋಗೋದಿಲ್ಲ. ಯಾರ ಬಗ್ಗೆ ಮಾಡ್ತಾ ಇದಾರ ಜನ ನೋಡ್ತಾ ಇದಾರೆ. ನಮಗೆ ಯಾರು ಇವ್ರು ಹೋರಾಟ ಮಾಡ ಅಂತ ಹೇಳಕ, ನನ್ನ ಹಕ್ಕನ್ನು ಕೇಳಕ, ನನ್ನ ಪ್ರತಿಪಾದನೆ ಮಾಡಕ, ನನಗೆ ಸ್ವಾತಂತ್ರ್ಯ ಜಗತ್ತಲ್ಲಿ ಬಿಟ್ಟಿದ್ದೀನಿ, ನಾನು ಸ್ವಾತಂತ್ರ್ಯ ದೇಶದಲ್ಲಿ. ಇವ್ರು ಹೇಳೇ ನಾನು ಹೋರಾಟ ಮಾಡ್ಬೇಕಾ? ನಾನು ಓಟ ನಿರಂತರವಾಗಿ ಕಾನೂನು ಹೋರಾಟ ಐತಿ. ನಾನು ಒಬ್ಬ ಜನಪ್ರತಿನಿಧಿ ಅಂತ ಗುರ್ಸ್ಯಾರ ಈ ರಾಜ್ಯದಾಗ, ಏನು ಇವ್ರು ಗುರ್ಸಿಲ್ಲ. 50 ವರ್ಷ ನಮ್ಮ ಮನೆತನ ಐತಿಲ್ಲ ರಾಜಕಾರಣದೊಳಗೆ. ಏನು ಇವ್ರು ಹೇಳ್ದಂಗೆ ಇವತ್ತು ಗೆದ್ದಿಲ್ಲ ನಾನು. ಇವ್ರು ಹೇಳ್ತಾರಂಗ ಇವತ್ತು ರಾಜಕಾರಣಕ್ಕೆ ಬಂದ್ಬಿಟ್ಟ, MLA ಆಗ್ಬಿಟ್ಟ. ಏನು ಇವತ್ತು MLA ಆಗಿನಿ, ಇವು ಬಂದ ಮೇಲೆ ಆಗಿನಿ. ಆ ಸ್ವಾಮಿನ ತೊಗೊಂಡು ಕುಣಿಸೋನ ನಾನು ಪಿಟಿಕ್ ಮೊದ್ಲು ಅದ್ ನೆನಪಿಟ್ಕೊಂತ. ಸುತ್ತುಗಳಾದವಲ್ಲ, ಎಲ್ಲಾ ಸುತ್ತುಗಳೊಳಗೆ ನಾನೇ ಇದ್ದಾವ. ಈಗ ಬೇರೆ ಸುತ್ತು ಹಿಡ್ಕೊಂಡ್ರ, ಭಾರತೀಯ ಜನತಾ ಪಕ್ಷದ ಸುತ್ತು ಹಿಡ್ಕೊಂಡು ಹೊಂಟ್ರ. ಅವ್ರು ಸುತ್ತಕೊಂತ ಹೋಗಿ ಇನ್ನ 10 ಸುತ್ತಾದ್ರೂ ಅವ್ರದ್ದು ಏನು ಕಾಣೋದಿಲ್ಲ. ನನಗೆ ಗೊತ್ತೈತೆ ಅವ್ರ ಹಣೆ ಬರ. ನ್ಯಾಯಯುತವಾಗಿ ಹೋರಾಟ ಆಗ್ಬೇಕು. ಒಂದು ಪಕ್ಷಕ್ಕೆ ಸೀಮಿತವಾದ ಹೋರಾಟ ಆದ್ರ ಮನೆ ಬೆಳಗಾವಿನಲ್ಲಿ ಅನುಭವಿಸ್ಯಾರಲ್ಲ ಪಾಪ, ನಮ್ಮ ಅಮಾಯಕ ಸಮುದಾಯದವರಿಗೆ ಹೊಡಿಸಿ ಅವ್ರಿಗೆ ಯಾರು ನೋಡ್ಕೊಳ್ಳೋದಿಲ್ಲ, ಇವ್ರು ನೋಡ್ಕೋತೀನಿ ಅಂತ ಹೇಳ್ತಾರ. ಏನು ಮಾಡಿಲ್ಲ. ಇದು ಟೂರಿಂಗ್ ಥಿಯೇಟರ್ ಮಾಡ್ಕೊಂಡು ಹೊಂಟ್ರ ಅವರು. ಅವ್ರಿಗೆ ನಾವು ಹೇಳಿದ್ದೀವಿ, ಒಬ್ಬ ಒಂದು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷನಾಗಿಯೂ ಹೇಳಿದ್ದೀನಿ. ಯಾವ ರೀತಿ ಅವ್ರು ನಡಿಬೇಕಾಗಿದೆ, ನಡೀತಾ ಇಲ್ಲ. ಇದನ್ನು ಗಮನಿಸ್ತಾ ಇದ್ದಾರೆ ಜನ. ಇವ್ರು ಏನ್ ಮಾಡ್ತಾ ಇದ್ದಾರೆ? ಜನರ ದಾರಿ ತಪ್ಪಿಸೋದು, ಜನರ ದುಡ್ಡು ಹಾಳು ಮಾಡಿಸೋದು, ಸಮುದಾಯವ್ರನ್ನ ಎತ್ತಿ ಕಟ್ಟೋದು, ಅಲ್ಲಿ ಯಾರನ್ನೋ ವೈಯಕ್ತಿಕವಾಗಿ ಅವ್ರ ರಾಜಕೀಯ ಲಾಭಕ್ಕೆ ಇವರು ಸಹಕಾರ ನೀಡುವಂಥದ್ದು, ಇದು ನಡೀತಾ ಇದೆ. ಈ ಜನರು ನೋಡ್ತಾ ಇದ್ದೀವಿ, ನಾವು ನೋಡ್ತಾ ಇದೀವಿ. ಅದಕ್ಕೆ ಸಮಯನ ನಿರ್ಣಯ ಮಾಡುತ್ತೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.